ಇನ್ನು ಆರ್ಎಸ್ಎಸ್ ನಿರ್ಬಂಧ ಪ್ರಸ್ತಾವನೆಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿರುವಂತಹ ವಿಚಾರವಾಗಿ ಬೆಂಗಳೂರಿನಲ್ಲಿ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಲೆ ಸರ್ಕಾರಿ ಜಾಗದಲ್ಲಿ ಚಟುವಟಿಕೆ ಬೇಡ ಅಂತ ಹೇಳಿದರು. ಇನ್ನು ಬಿಜೆಪಿ ನಾಯಕರ ಕೆಂಗಣಿಗೆ ಪ್ರಿಯಾಂಕ್ ಖರ್ಗೆ ಗುರಿಯಾಗ್ತಾ ಇದ್ದಾರಾ? ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟು ಆರ್ಎಸ್ಎಸ್ ಚಟುವಟಿಕೆಗೆ ಬ್ರೇಕ್ ಹಾಕುವುದಕ್ಕೆ ಸಚಿವ ಖರ್ಗೆ ಪತ್ರವನ್ನ ಬರೆದಿದ್ದಾರೆ. ಮತ್ತೊಂದು ವಿವಾದವನ್ನ ಎಳೆದುಕೊಳ್ತಾ ಕೈ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಬಿಕಾಸ್ ಸಿಎಂಗೆ ಪತ್ರವನ್ನ ಬರೆದಂತಹ ಪ್ರಿಯಾಂಕ್ ಖರ್ಗೆಯ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ದೇಶದ 70% ಜನ ಸಂಘದ ಸಿದ್ಧಾಂತ ಒಪ್ಕೊಂಡಿದ್ದಾರೆ. ಕೈ ನಾಯಕರ ಧಮಕಿಗೆ ನಾವು ಹೆದರೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನ ಮಾಡಬಾರ್ದು. ಆರ್ಎಸ್ಎಸ್ನವರು ಬೇಕಾದ್ರೆ ಪ್ರೈವೇಟ್ ಜಾಗಗಳಲ್ಲಿ ಮಾಡ್ಕೊಳ್ಳಿ. ಸರ್ಕಾರಿ ಶಾಲೆಗಳನ್ನ, ಕಾಲೇಜ್ ಆವರಣಗಳನ್ನ, ಉದ್ಯಾನವನನ ಮತ್ತೆ ಸರ್ಕಾರಿ ಮೈದಾನವನ್ನ ಯೂಸ್ ಮಾಡ್ಕೊಳ್ಳೋದು ಎಷ್ಟು ಸರಿ ಬೇಡ. ವಿವಿಧ ಹಾಸ್ಟೆಲ್ ಕ್ಯಾಂಪಸ್ಗಳನ್ನು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ರು. ಆರ್ಎಸ್ಎಸ್ ಚಟುವಟಿಕೆಗಳು ಅಲ್ಲೆಲ್ಲ ನಡೀತಾ ಇತ್ತು. ಸೊ ಅದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಬೇಕು ಇಲ್ಲಿಗೆ ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಸೊ ಇದು ಸಾಕಷ್ಟು ಜನರ ಕೆಂಗಣ್ಣಿಗೆ ಕೂಡ ಗುರಿಯಾಗಿದೆ. ಪ್ರಿಯಾಂಕ್ ಖರ್ಗೆ ನೀಡಿರುವಂತಹ ಒಂದು ಹೇಳಿಕೆ ಸಂವಿಧಾನ ಆಶಯಗಳ ಕುರಿತಾಗಿ ಅನುಮತಿ ಪಡೆಯದೆ ದೊಣ್ಣೆಗಳ ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ಮಾಡ್ತಾರೆ. ಇದೆಲ್ಲವಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳಬೇಕು ಅಂತ ಹೇಳ್ತಿದ್ದಾರೆ. ಕೆಲವರಿಗೆ ಬುದ್ಧಿ ಭ್ರಮಣೆ ಆದ್ರೆ ಈ ಕಾಂಗ್ರೆಸ್ ಪಾರ್ಟಿಯವರಿಗೆ ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ. ಈ ದೇಶದ ಪ್ರಧಾನಿ RSS ಅವರು, ಈ ದೇಶದ ಹೋಮ್ ಮಿನಿಸ್ಟ್ರು RSS ಅವರು, ರಾಷ್ಟ್ರಪತಿ RSS ಸಿಂಪತೈಸರ್, ಉಪರಾಷ್ಟ್ರಪತಿ ಪೂರ್ತಿ RSS. ಬೇಡ ನಮ್ಮ ರಾಜ್ಯಕ್ಕೆ ಬಂದ್ರೆ ಗವರ್ನರ್ ಈ ಸರ್ಕಾರನ ವಜಾ ಮಾಡಕ್ಕೆ ಅಧಿಕಾರ ಇರೋವಂಥದ್ದು, ಈ ಸರ್ಕಾರನ ವಜಾ ಮಾಡಕ್ಕೆ ಅಧಿಕಾರ ಇರೋದು ಗವರ್ನರ್ಗೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಚಟುವಟಿಕೆ ಬಗ್ಗೆ ಮಾಹಿತಿಯ ಕೊರತೆ ಇರ್ತಕ್ಕಂಥವ್ರು ಕೇವಲ ತಮ್ಮ ಪ್ರಚಾರಕ್ಕೋಸ್ಕರ ಚಟದಿಂದ ಮಾತನಾಡ್ತಕ್ಕಂಥವ್ರು ಈ ರೀತಿ ಹೇಳಿಕೆಗಳನ್ನ ಕೊಡೋದಕ್ಕೆ ಸಾಧ್ಯ. ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಇಷ್ಟೊಂದು ಬೇಜವಾಬ್ದಾರಿಯಿಂದ ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಇದವರ ಮೂರ್ಖತನದ ಪ್ರದರ್ಶನ ಮಾಡ್ತಾ ಇದ್ದಾರೆ. ಐ ವಿಲ್ ಕರ್ಬ್ ದಿಸ್ RSS ಅಂತ ಹೇಳಿದ್ದಾರೆ. RSS ಕರ್ಬ್ ಮಾಡೋದ್ರಲ್ಲಿ ಅವರ ಕರ್ಬಾಗಿ ಹೋದ್ರೆ ಎಲ್ಲರೂ ಈ ವಿಚಾರಧಾರೆಯನ್ನ ಜನ ಸ್ವೀಕಾರ ಮಾಡಿದ್ದಾರೆ. ಪೀಪಲ್ ಹ್ಯಾವ್ ಅಕ್ಸೆಪ್ಟೆಡ್ ದಿಸ್ ಐಡಿಯಾಲಜಿ. ಇಡೀ ದೇಶದಲ್ಲಿ 60-70% ಹೆಚ್ಚು ಜಾಗ್ರಫಿಕಲ್ ಏರಿಯಾದಲ್ಲಿ ಇವತ್ತು ಈ ಐಡಿಯಾಲಜಿಯ ಜನ ಆಡಳಿತವನ್ನ ನಡೆಸ್ತಾ ಇದ್ದಾರೆ. ಫ್ರಮ್ ಮಿನಿಸ್ಟರ್ ಟು ಪ್ರೈಮ್ ಮಿನಿಸ್ಟರ್ ಟು ಚೀಫ್ ಮಿನಿಸ್ಟರ್, MLA, MP, 60-65% ಜನ ಈ ಐಡಿಯಾಲಜಿಯನ್ನ ಒಪ್ಕೊಂಡವರಿದ್ದಾರೆ. ನಿಮ್ಮ ಜುಜುಬಿ ಧಮಕಿಯಲ್ಲಿ ನೋಡಿದಲ್ಲ. ಕೆಲವೊಮ್ಮೆ ಕಣ್ಣಿದ್ದು ದೃಷ್ಟಿಹೀನರಂತೆ, ಕಿವಿ ಇದ್ದು ಕೇಳಿಸಲಾರದವರಂತೆ ಇರುವ ಜಾಣ್ಮೆ ಪ್ರಿಯಾಂಕ್ ಖರ್ಗೆ ಅವರಿಗಿದೆ. ಆದರೆ ದೇಶಭಕ್ತಿಯ ಶಿಕ್ಷಣ ಕೊಡುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹೊಟ್ಟೆಯೊಳಗೆ ಯಾಕೆ ಇಷ್ಟೊಂದು ದ್ವೇಷ? ಒಂದು ಮಾತು ಹೇಳಕ್ ಬಯಸ್ತೇನೆ. ಇದೇ ರೀತಿಯ ನಕಾರಾತ್ಮಕ ಧೋರಣೆಯನ್ನು ಹೊಂದಿದ್ದ ನಮ್ಮ ದೇಶದ ಒಬ್ಬರು ಪ್ರಧಾನಮಂತ್ರಿ ತನ್ನ ಜೀವನದ ಕೊನೆ ಕಾಲದಲ್ಲಿ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟು